ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪು ಏನ್ ಗೊತ್ತಾ? ಇಲ್ಲ ಗೊತ್ತಿಲ್ಲ. ಅಪ್ಪು ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋ. ಆಯ್ತು ಹೇಳು. ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಿಲ್ವಾ? ಯಾಕಂಗ್ ಹೇಳ್ತಾ ಇದ್ಯಾ? ಆಂಟಿ ನೋಡ್ದ ಎಷ್ಟು ಡಲ್ ಆಗಿದ್ದಾರೆ ಅಂತ. ಏನೋ ಪ್ರಾಬ್ಲಮ್ ಆಗಿರ್ಬೋದು. ಹೌದಲ್ವಾ? ತೋಟಕ್ಕೂ ಬಂದಿರ್ಲಿಲ್ಲ. ಅದೇ ಏನಾಗಿರ್ಬೋದು? ಮಿಂಚು, ಅವತ್ತೇನಾಯ್ತು ಗೊತ್ತಾ? ನಾನು ಚಿಕ್ಕಿ ಅಂಗಡಿಯಿಂದ ಬರ್ಬೇಕಾದ್ರೆ ಒಬ್ರು ಅಂಕಲ್ಲು ಹಾಯ್ ಅಂತ ಅಂದ್ರು. ಮೋಸ್ಟ್ಲಿ ಅವರಿಂದನೇ ಪ್ರಾಬ್ಲಮ್ ಆಗಿರ್ಬೋದು. ಅದಕ್ಕೆ ಚಿಕ್ಕಿ ಡಲ್ ಆಗಿದ್ದಾರೆ. ಆಮೇಲೆ ನನ್ನ ನಿಲ್ಸ್ಬಿಟ್ಟು ಮಸಾಲಾ ಪೌಡ್ರ್ ತಂದಿಲ್ಲ ಅಂದ್ಬಿಟ್ಟು ವಾಪಸ್ ಹೋದ್ರು. ಆಗ ಅವ್ರ ಹತ್ರ ಹೋಗಿ ಏನೋ ಮಾತಾಡ್ತಾ ಇದ್ರು. ಅಬ್ವಾಸ್ ಆಗ್ದಂಗಿತ್ತು ಗೊತ್ತಾ? ಹೌದಾ? ಹಂಗಲ್ಲ ಆಯ್ತಾ? ಮಿಂಚು, ಆ ಚೋಟ ಅಂಕಲೇ ಏನೋ ಪ್ರಾಬ್ಲಮ್ ಮಾಡಿದ್ದಾರೆ. ಹಾಗಾದ್ರೆ ಆ ಚೋಟ ಅಂಕಲ್ಗೆ ಸರಿಯಾಗಿ ಪಾಠ ಕಳಿಸ್ಬೇಕು. ನಮ್ಮ ಆಂಟಿಗೆ ತೊಂದರೆ ಕೊಡ್ತಾರಲ್ವಾ? ಹಾ, ಸಿಗ್ಲಿ, ಬಿಡೋದ್ ಬೇಡ. ಏನಾಯ್ತಪ್ಪ? ಹುಡುಗನ ಬಗ್ಗೆ ವಿಚಾರಿಸಿದ್ಯಾ? ವಿಚಾರ್ಸಕ್ಕೆ ಹೇಳಿದ್ದೀನೋ, ನೀನು ಹೇಳಿದ್ಮೇಲೆ ಮಾಡದೇ ಇರ್ತೀನಾ? ಡೀಟೇಲ್ಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಯಾವುದಪ್ಪ ಫೋನು? ನೋಡು, ಅವರೇ ಕಾಲ್ ಮಾಡಿದ್ರು. ನಮಸ್ಕಾರ, ಹೇಳಿ ಸರ್. ಸರ್, ನೀವು ಹೇಳ್ದಂಗೆ ಹುಡುಗನ ಬ್ಯಾಕ್ಗ್ರೌಂಡ್ನ ವೆರಿಫೈ ಮಾಡಿ ಡೀಟೇಲ್ಸ್ನ ಫಾರ್ವರ್ಡ್ ಮಾಡಿದ್ದೀನಿ ನೋಡಿ ಸರ್. ಥ್ಯಾಂಕ್ ಯು ಚೆಕ್ ಮಾಡ್ತೀನಿ ರೀ. ಡೀಟೇಲ್ಸ್ ಕಳಿಸಿದಾರಂತ ಇರಪ್ಪ. ನೋಡಪ್ಪ, ಲೇ, ಏನದು ಆಶ್ಚರ್ಯ? ಏನು? ಹುಡುಗ ನಮ್ಮವನೇ ಕಣ. ನಮ್ಮವನು ಅಂದ್ರೆ ನಮ್ಮ ಕಂಪ್ನಿಲಿ ಸೋಷಿಯಲ್ ವೆಲ್ಫೇರ್ ಫಂಡ್ ಅಂತ ಇರುತ್ತಲ್ಲ, ಆ ದುಡ್ಡಲ್ಲಿ ಓದಿರೋ ಹುಡುಗ ಇವನು. ಓ, ವೆರಿ ಗುಡ್. ಅಲ್ಲೇ ಡಬಲ್ ಆಶ್ಚರ್ಯ. ಏನು? ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದಾನ. ಸೂಪರ್. ಏನೋ ಸುತ್ತಿ ಬಳಸಿ ಎಲ್ಲ ನಂಬುಡಕ್ಕೆ ಬರ್ತಾ ಇದೆಯಲ್ಲ. ದೇವರೆಲ್ಲ ಲಿಂಕ್ ಇಟ್ಟಿರ್ತಾನೋ ಏನೋ. ಅಕಾಡೆಮಿಕ್ಸು ಸೂಪರ್, ಸಾಕಾದಾಗ ಸ್ಕೋರ್ ಮಾಡಿದ್ದಾನೆ. ಇಂಟೆಲಿಜೆಂಟ್ ಪಾಪ. ಏನು? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟಿದ್ದಾನೆ ಕಣ. ಈ ಥರ ಕಷ್ಟದಲ್ಲಿ ಬೆಳೆದಿರೋ ಹುಡುಗರು ಚೆನ್ನಾಗೇ ಇರ್ತಾರೆ ಕಣ. ಇಷ್ಟು ಕಷ್ಟದಲ್ಲಿ ಬೆಳೆದಿದ್ರು ನೋಡು, ನಿಯತ್ತಾಗಿದ್ದಾನಂತೆ, ಅಡ್ಡದಾರಿ ಹಿಡಿದಿಲ್ಲ. ಈ ವಯಸ್ಸಲ್ಲಿ ಈ ಥರ ಇದ್ದಾನೆ ಅಂದಮೇಲೆ ಕೊನೆವರೆಗೂ ನಿಯತ್ತಾಗಿರ್ತಾನೆ ಅಂತಲೇ ಅರ್ಥ. ಒಳ್ಳೆ ಹುಡುಗನೇ ಬಿಡ. ಕರೆಕ್ಟ್ ಕಣ. ಕಷ್ಟನೇ ಮನುಷ್ಯ ಏನು ಅನ್ನೋದನ್ನು ತೋರಿಸೋದು. ನೀನು ಆಗಲೇ ಹೇಳಿದೆಲ್ಲ, ಕುಲ ಮೇಲೆ ಬೆಂದಾಗ್ಲೇನೆ ಕಣ ನಮ್ಮ ಸತ್ವ ಏನು ಅಂತ ಬಯಲಾಗೋದು. ಮೇಣ ಆದರೆ ಕರ್ಗೋಗುತ್ತೆ, ಚಿನ್ನ ಆದರೆ ಬೆಳಗುತ್ತೆ. ನಮಗೆ ಬೇಕಾಗಿರೋದು ಚಿನ್ನಂತ ಹುಡುಗನೇ ತಾನೇ. ಹೌದೌದು ಗೆಳೆಯ, ಓದೋವರೆಗೂ ಆಶ್ರಮದಲ್ಲೇ ಇದ್ಕೊಂಡು ಓದನ್ನ ಮುಗಿಸಿ ಆಮೇಲೆ ನಮ್ಮ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಒಟ್ಟು ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ ಕಣ. ಸೂಪರ್. ಒಂದು ಫೋಟೋ ತೋರ್ಸ. ಇರೋ, ನಾನು ನೋಡ್ಬೇಕು ಫಸ್ಟಲ್ಲಿ. ಡೀಸೆಂಟ್ ಆಗಿದ್ದಾನೆ ಕಣ, ನೋಡು. ಒಂದೊಂದ್ಸತಿ ಮೀಟ್ ಮಾಡ್ಬೇಕಲ್ಲ. ಮಾಡೋಣ, ಅದಕ್ಕೇನಂತೆ. ಯಾಕೆಂದ್ರೆ ವ್ಯಕ್ತಿ ಹತ್ರ ಡೈರೆಕ್ಟಾಗಿ ಮಾತಾಡ್ದಾಗಲೇ ಏನು ಅಂತ ಗೊತ್ತಾಗೋದು, ಕ್ಲಾರಿಟಿ ಸಿಗೋದು. ಅದಕ್ಕೆ ಎಸ್, ಇವತ್ತೇ ಹೋಗೋಣ. ಹೋಣಲ್ಲ? ಹಾಂ, ಎಸ್. ಗೆಳೆಯ, ಇದೇ ರೋಡು, ಬಟ್ ಮನೆ ಯಾವುದು ಗೊತ್ತಾಗ್ತಾ ಇಲ್ವೇ? ಕರ್ಕೊಂಬರ್ತೀನಿ. ಹಾಂ, ಇಲ್ಲ ಇವರೇ ಸರ್, ಒಂದು ನಿಮಿಷ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಮುಂದೆ ಹೋಗಿ ಲ್ಯಾಪ್ಟಾಪ್ ಬರುತ್ತೆ ಸರ್. ಥ್ಯಾಂಕ್ ಯು. ಸರ್, ನೀವೇನು ಸರ್ ಇಲ್ಲಿ? ಏಯ್, ಆ ಹುಡುಗನೇ ಅಲ್ವಾ ಇವನು? ಏನ್ ಸರ್ ಆಗ ನೋಡ್ತಾ ಇದ್ದೀರಾ? ಅಲ್ಲ, ಇದು ಡೈರೆಕ್ಟಾಗಿ ಬಂದು ಮಾತಾಡಿಸ್ತಾ ಇದೆಯಲ್ಲ, ನನ್ಗೆ ಗೊತ್ತಾ ನಿಂಗೆ? ಗೊತ್ತಿಲ್ದೆ ಏನ್ ಸರ್? ರಾಮ ಅಂತಿದಂಗೆ ಹೆಂಗ್ ಲಕ್ಷ್ಮಣ ನಮ್ ಕಣ್ಮುಂದೆ ಬರ್ತಾರೋ ಹಂಗೆ ಗೌತಮ್ ದಿವನ್ ಸರ್ ಅಂತಿದಂಗೆ ನೀವೇ ನೆನಪಾಗೋದು. ಅಷ್ಟು ಫೇಮಸ್ ಜೋಡಿ ಸರ್ ನಿಮ್ದು. ನೀವೇ ತಾನೆ ಗೌತಮ್ ಸರ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲ? ಲೆಫ್ಟು? ಅವ್ರು ಹೋದ ಕಡೆ ಎಲ್ಲ ನಾನು ಇರ್ತೀನಲ್ಲ, ಒಂಥರ ಲೆಫ್ಟ್ ರೈಟ್ ಎಲ್ಲ ನಾನೇ. ಗೊತ್ತು ಬಿಡಿ ಸರ್, ನಿಮ್ ಬಗ್ಗೆ ತುಂಬಾನೇ ತಿಳ್ಕೊಂಡಿದೀನಿ. ನೀವು ನಮ್ ಕಾಲೇಜ್ ಪ್ರೋಗ್ರಾಮ್ಗೆಲ್ಲ ಬಂದಿದ್ರಲ್ಲ, ಅದೇ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡ್ತಿರಲ್ಲ ಸರ್.
ಭಾಷಣ ಮಾಡೋದು ಮೈಕಲ್ ಅಲ್ವೇನಾ? ಸರ್ ಅದೇ ಸರ್ ಅವತ್ತು ಭಾಷಣ ಎಲ್ಲ ಮಾಡಿದ್ರಲ್ಲ 2018 ಜನವರಿ 26 ಫ್ಲಾಗ್ ಅಷ್ಟು ಮಾಡಕ್ ಬಂದಿರಲ್ಲ ಸರ್, ನೀವು ಭಾಷಣ ಮಾಡ್ತಾ ಇದ್ರಿ, ನೆನಪಿದ್ಯಾ ಸರ್? ಹಾಂ ನೆನಪಾಯ್ತು. ಅಂದರೆ ನನ್ನ ಭಾಷಣ ಎಲ್ಲ ಕೇಳಿದ್ದೇನೇನಾ? ಇಲ್ಲ ಸರ್, ಅವತ್ತು ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ಪರ್ದೆ ಕಟ್ತಾ ಇದ್ದೆ, ಅದರಿಂದ ಏನೂ ಸರಿಯಾಗಿ ಕೇಳಿಸ್ಲಿಲ್ಲ. ಇರಲಿ ಬಿಡು, ಒಟ್ಟು ನನ್ನ ಪರಿಚಯ ನಂಗಿದೆಯಲ್ಲ, ಖುಷಿ ಆಯಿತು. ನನಗೂ ತುಂಬಾ ಖುಷಿ ಆಯ್ತು ಸರ್. ಅಂದಂಗೆ ಗೌತಮ್ ಸರ್ ಎಲ್ಲಿದ್ದಾರೆ ಸರ್? ಅವ್ರನ್ನ ಒಂದ್ಸಲ ಆದ್ರೂ ಮೀಟ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಅದೇ ನನ್ನ ಡ್ರೀಮು ಸರ್. ಅಂದರೆ ಮಲ್ಲಿ ಗೆಳೆಯನ ಮನೇಲಿರೋ ವಿಷಯ ಇವನಿಗೆ ಗೊತ್ತಿಲ್ವಾ, ಅಥವಾ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ಡೌ ಮಾಡ್ತಾ ಇದ್ದಾನ? ಅಪೇಕ್ಷಾ, ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ನೆನ್ನೆ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಿ. ಆಮೇಲೆ ರಾತ್ರಿ ನಾನು ಮನೆಗೆ ಬಂದಾಗ ಲೇಟಾಗಿ ಹೋಗಿತ್ತು, ಸೊ ನಿಮ್ಮನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ಬೆಳಗ್ಗೆ ನನಗೆ ವರ್ಕ್ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ. ಏನಾಯಿತು ಹೇಳಿ, ಯಾಕೆ ಡಲ್ ಆಗಿದ್ದೀರಾ? ಅಪೇಕ್ಷಾ, ನಿಮ್ಮನ್ನೇ ಕೇಳ್ತಿರೋದು. ವಾಟ್ ಹ್ಯಾಪನ್? ಅಮ್ಮನ ಮನೆಗೆ ಹೋಗಿದ್ದಾಗ ನನಗೊಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಆ ವಿಷಯನ ಅವ್ರು ನಮ್ಗೆ ಹೇಳೇ ಇಲ್ಲ. ನಮ್ಮನ್ನ ಅವ್ರ ಮನೆಯವ್ರ ತರ ನೋಡ್ತಾ ಇಲ್ಲ. ನಾವು ಅವ್ರ ಸರ್ಕಲ್ ಎಲ್ಲ ಇಲ್ಲ, ಗೊತ್ತಾ? ಅಪೇಕ್ಷಾ, ಏನು ಹೇಳ್ತಾ ಇದ್ದೀರಾ? ಸರಿ, ಅದೇನು ಅಂತ ದೊಡ್ಡ ಶಾಕಿಂಗ್ ವಿಷಯ? ಪಾರ್ಥ, ಅಕ್ಕ ಭಾವ ಒಂದಾಗಿದ್ದಾರೆ. ಈ ವಿಷಯ ಅಪ್ಪ ಅಮ್ಮಂಗೂ ಗೊತ್ತು, ಆದ್ರೂ ಹೇಳಿಲ್ಲ. ನನ್ಗೆಷ್ಟು ಬೇಜಾರಾಗುತ್ತೆ ಗೊತ್ತಾ? ಏನು, ಅಣ್ಣ ಅದಕ್ಕೆ ಒಂದಾಗಿದ್ದಾರಾ? ಅಪೇಕ್ಷಾ, ಅವ್ರು ಎಲ್ಲಿದ್ದಾರಂತೆ, ಹೇಗಿದ್ದಾರಂತೆ? ಪಾರ್ಥ, ನಾನು ಏನ್ ಹೇಳ್ತಿದ್ದೀನಿ, ನನಗ್ ಬೇಜಾರಾಗಿದೆ. ನೀವು ನೋಡಿದ್ರೆ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ನನ್ನ ಹತ್ರನೇ ಕೇಳ್ತಿದ್ದೀರಾ. ನನಗೇನ್ ಗೊತ್ತು? ಹೇಳಿದ್ರೆ ತಾನೇ ಗೊತ್ತಾಗಕ್ಕೆ. ಅಪೇಕ್ಷೆ ಅದಲ್ಲ, ನೀವೇ ಕೇಳಬೇಕಾಗಿತ್ತು. ಒಂದು ವೇಳೆ ಅವ್ರ ಅಡ್ರೆಸ್ ಗೊತ್ತಾದ್ರೆ ನಾವು ಹೋಗಿ ಅಣ್ಣ ಅದಕ್ಕೆ ನೋಡ್ಕೊಂಡ್ ಬರ್ಬೋದಾಗಿತ್ತಲ್ವಾ? ಪಾರ್ಥ, ಅವ್ರದ್ದೇ ಒಂದು ಟೀಮು. ಆ ಟೀಮಲ್ಲಿ ನಾವಿಲ್ಲ. ಅವ್ರು ನಮ್ಮನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಒಂದ್ ವೇಳೆ ಕನ್ಸಿಡರ್ ಮಾಡಿದಿದ್ರೆ ಈ ವಿಷಯನ ಹೇಳ್ತಿದ್ರು ತಾನೆ. ಹೋಗ್ಲಿ, ಅವ್ರು ಬೇಡ, ಅಪ್ಪ ಅಮ್ಮ ಆದ್ರೂ ಹೇಳ್ತಿದ್ರು ತಾನೆ. ನನ್ಗನ್ಸುತ್ತೆ ಅವ್ರಿಗೆ ಹೇಳೋದಕ್ಕೆ ಇಷ್ಟನೇ ಇಲ್ಲ ಅಂತ. ಅವ್ರಿಗೂ ಗೊತ್ತು ತಾನೆ ನಾವಿಬ್ರು ಎಷ್ಟು ಕಷ್ಟಪಟ್ಟಿದೀವಿ ಅವ್ರನ್ನ ಹುಡ್ಕೋದಕ್ಕೆ ಅಂತ. ಬೇಡ ಬಿಡಿ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವೇನಕ್ಕೆ ಕೇಳಬೇಕು, ನಾವೇನಕ್ಕೆ ಫೋರ್ಸ್ ಮಾಡಬೇಕು? ಅಪೇಕ್ಷಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇರ? ಸುಮ್ಮನೆ ನೀವು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಏನು ಗೊತ್ತಾ, ಜೈಬ್ರೋಗ್ ಒಂದು ವೇಳೆ ವಿಷಯ ಗೊತ್ತಾಗಿ ಅವನೇನಾದ್ರೂ ಮಾಡಿಬಿಡ್ತಾನೆ ಅನ್ನೋ ಭಯದಲ್ಲಿ ಅವ್ರು ನಮ್ಮ ಹತ್ರ ಹೇಳಿರಲ್ಲ. ಇದ್ದೇ ಆಗಿರೋದು. ನೀವು ವಿಷಯ ಎಲ್ಲಿಂದ ಎಲ್ಗೋ ತಗೊಂಡು ಹೋಗ್ತಾ ಇದ್ದೀರಾ. ನೋಡಿ ಪಾರ್ಥ, ನೀವೇನೇನೋ ಹೇಳಿ ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ. ಇದ್ಯಾರೋ ಬೇರೆಯವ್ರ ವಿಷಯ ಆಗಿದ್ರೆ ನಾನು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಅಕ್ಕ ಭಾವಂಗ್ ಸಂಬಂಧಪಟ್ಟಿದ್ದು. ಅಮೃತಧಾರೆ